ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತೆಂತಂದೇಳಿ ಹೇಳ್ರೆ, ನಾನು ಗಾಡಿ ಸೇಲ್ ಮಾಡ್ತಿದ್ದ ರೀಸನ್ ಎಂತ ಅನ್ಕೊಂಡು ಹೇಳ್ತೆ. ಮತ್ತೆಂತಂದೇಳಿ ಹೇಳ್ರೆ, ಈಗ ಇವತ್ತು ಬ್ಲಾಗ್ ಮಾಡ್ಕೊ ಹೋದ್ ರೀಲ್ಸ್ ಮಾಡ್ಕೊ ಹೋತಿತ್ತ. ಎಂತೆಲ್ಲ ಸೀನ್ ಆತ, ಯಾಕೆ ಗಾಡಿ ಸೇಲ್ ಮಾಡ್ತಿದ್ದೆ ವಿಷಯ ಈ ಬ್ಲಾಗ್ ಆಗಿರುತ್ತೆ. ಸರಿ ಬಿಡು ಬ್ರೋ, ಯೂಟ್ಯೂಬ್ ನೋಡ್ತೀರಾ? ಹೌದು, ಉಳಿನ ಬೆಳೆಸ್ತಾ ಇದೀವಿ ನೋಡಿ. ನಮ್ದು ಚಾನಲ್ ಇದೆ ಬ್ರೋ, ನೋಡಿ. ಅಷ್ಟೇ. ವಾಪತಿಗೆ ಕೂದಲೆಲ್ಲ ಇಟ್ಕೊಂಡು ಒಂಥರ ಆಯ್ ಹೋಯ್ದ. ಈಗ ಸಡೆ ಥರ ಬೈಂದಂದೇಳಿ ಹೇಳಿ ಅನ್ಕೊಂಡಿರ್ತೀರಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಅಲ್ಲಿ ಅಂತ ವಿಡಿಯೋ ಮಾಡೋ ಕಾಯ್ಲಿಲ್ಲ ಎಂತಕಂದ್ರೆ ಹೇಳ್ರೆ, ಅಲ್ಲೇ ಹೆವಿ ಡಿಸ್ಟರ್ಬೆನ್ಸ್ ಇದ್ದಿತ್ತು. ಅಲ್ಲಿ ಎಂತಂದೇಳಿ ಹೇಳ್ರೆ, ಅಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಬರೋದು, ನಾನು ಮಾತಾಡ್ತಿರೋದು ಎಂತ ಕೇಳಿಸ್ತಿಲ್ಲ. ಇದು ಇವತ್ತು ಕ್ಲಾರಿಫೈ ಕೊಡ್ತೆ ಎಂತಂದು ನೋಡಿ ಹೇಳ್ರೆ, ಗಾಡಿ ಸೇಲ್ ಮಾಡ್ತೆ. ಒಳ್ಳೇದಾಗ್ತದೆ ನಿನಗೆ. ಐ ಥಿಂಕ್ ಬುಧವಾರ ತಗೊಂಡು ಹತ್ರ ಇರ್ಬೇಕು ಬಹುಶಃ. ಸೋಮವಾರ ನೋಡಕ್ಕೆ ಬರ್ತೆ ಅನ್ಕೊಂಡು ಹೇಳಿದ್ರು. ತುಂಬ ಸೆಂಟಿಮೆಂಟ್ ಇಟ್ಕೊಂಡು ರೆಡಿ ಮಾಡೋದು ಗಾಡಿ. FG ಕೊಟ್ಟು ಈ ಗಾಡಿ ತಗೊಂಡು ಎಂತ ಮಾಡೋಕ್ಕಿಲ್ಲ. ಆದ್ರೆ ನಾನು ಬೇಗ ಬತ್ತೆ ಮಾತ್ರ ಇನ್ಸ್ಟೋಗೆ ಯೂಟ್ಯೂಬ್ಗೆ ವಾಪಸ್ ಬರ್ತೆ. ಸ್ವಲ್ಪ ಟೈಮ್ ಹಿಡಿತು. ಸೇಮ್ ಲಾಸ್ಟ್ ಟೈಮು ಇಲ್ಲೇ ವೀಡಿಯೋ ಮಾಡ್ತಿದ್ದೆ, ಈಗಳು ಇಲ್ಲೇ ವೀಡಿಯೋ ಮಾಡ್ತಿದ್ದೆ. ಬಟ್ ಕೊಡ್ಕಪ್ ಸಿಚುವೇಶನ್ ಇತ್ತು, ಅದಕ್ಕೆ ಕೊಡ್ತಿದ್ದೆ. ಆದ್ರೆ ಯಾರ ಥರ ಕಾರಾಗೆಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆಲ್ಲ ಹಾತಿಲ್ಲ. ಬೈಕ್ ಮೇಂಟೈನ್ ಮಾಡೋಕ್ಕಾಯ್ದೆ ನಾನು ಸೇಲ್ ಮಾಡ್ತಿದ್ದದ್ದು ಅಲ್ಲ. ಇಮೋಷನಲ್ ಡ್ಯಾಮೇಜ್, ಕಾಂಟ್ರವರ್ಸಿ ಇದನ್ನೇ ಮಾತಾಡ್ಕೊಂಡ್ಬಂದದ್ದು. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಇದ್ದೆ. ಥರ ಬಂದ ಅವ್ನ ಪಾಡಿಗೆ ಅವ್ನು ಇರ್ಲಕ್ಕಿದ್ದಿತ್ತು ಎಂತೋ ಒಂದು ಹೇಳ್ಕೊಂಡು ಒಂದು ಚಪ್ರಿ ಥರ ವೀಡಿಯೋ ಮಾಡ್ಕೊಂಡು ಬಂದ್ಕೊಂಡು ಅವನಷ್ಟಕ್ಕೆ ಅವ್ನು ಇರ್ಲಕ್ಕಿದ್ದಿದ್ದು. ನನ್ನ ಸುದ್ದಿಗೆ ಬಂದು ದೊಡ್ಡದೇ ತಪ್ಪು ಮಾಡಿ ಅವ್ನಿಗೆ ಯಾವ ಥರ ಹೇಳೋದು ಆಯ್ತಾ. ಈಗ ನಾನು ಗಾಡಿ ಕೊಟ್ಕೊಂಡು ಅವನಿಗೆ ಹೇಳೋ ಸರಿ ಆಗ್ತಿಲ್ಲ. ಇನ್ನೊಂದು ಗಾಡಿ ತಗೊಂಡು ಅವನಿಗೆ ಹೇಳ್ತೆ, ಅಷ್ಟೊತ್ತಿಗೆ ಅವನಿಗೆ ತಿಗಕ್ಕೆ ಬೆಂಕಿ ಕೊಟ್ಟಂಗಾತ. ನೋ ಕಾಮೆಂಟ್ಸ್. ಅಷ್ಟೊತ್ತಿಗೆ ಎಂತ ಮಾಡ್ತಾ, ಬ್ಲಾಗ್ ಮಾಡ್ತಾ. ಯಾರ ಬಗ್ಗೆ? ನನ್ನ ಬಗ್ಗೆನೇ ಮಾಡ್ತಾವ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಷ್ಟೊತ್ತಿಗೆ ನೆಕ್ಸ್ಟ್ ಲೆವೆಲ್ ಸಮ್ಮತ್ ದೆಂಗ್ತೆ ಕಾಣಿ ಅವನಿಗೆ. ಎಂತ ಅಂದೇಳಿ ಹೇಳಿ, ಅವನ ಮನ್ಸಿನಾಗ ಅವನದೇ ದೊಡ್ಡ ಗಾಡಿ. ಅವನ ಥರ ಯಾರೂ ಮಾಡೇ ಇಲ್ಲ ಲೋಕಲ್ಸ್ ಎಲ್ಲ ಕ್ರಿಯೇಟರ್ಸ್ ಅವನಿಂದನೇ ಹುಡ್ಕೊಂಡಿರು ಅನ್ಕೊಂಡು ಅವನ ತಲೆ. ಅವನಿಗೆ ಒಂದು ಸ್ವಲ್ಪ ಟೈಮ್ ಅವನಿಗೆ ಹೇಳ್ದೆ, ಇಂಥ ಸಡೆ ನನ್ನ ಮಕ್ಕಳೆಲ್ಲ ಹೇಳೋತ್ತಿಗೆ ಇವ್ರಿಗೆ ಕೊಡ್ಕಾಯಿ ಅವ್ರಿಗೆ ಬೇರೆ ಥರನೇ ಮಾತಾಡ್ತೆ. ಬಟ್ ಎಂತಂದ್ರೆ ಹೇಳ್ರೆ, ಸ್ವಲ್ಪ ಟೈಮ್. ಲಾಸ್ಟ್ ಟೈಮೇ ಕೊಡ್ಕೊಂಡು ಪ್ಲ್ಯಾನ್ ಆಗಿತ್ತು. ಅದು ಆ ಗಾಡಿ ಮೇಲಿರೋ ಸೆಂಟಿಮೆಂಟ್ ಮೇಲೆ ಕೊಡ್ಲಿಕ್ಕೆ ಆತಿಲ್ಲ. ಸರಿ ಬಿಡು ಅಂದರೆ ಖರ್ಚು ಮಾಡ್ತಿದ್ದಷ್ಟು ಮಾಡಿನಲ್ಲ, ಖರ್ಚಿಗಿಂತ ಅದ್ರ ನಾನು ಎನಿ ಟೈಮ್ ನನಗೆ ಅಂದರೆ ಎಲ್ಲ ಟೈಮಲ್ಲೂ ನನ್ನ ಜೊತೆಗಿದ್ದಿದೆ ಗಾಡಿ. ಸಡನ್ಲಿ ಕೊಡೋಕೆ ಆತಿಲ್ಲ. ಆದ್ರೆ ಕೊಡ್ಕಾತ್. ಈಗ ಸಿಚುವೇಶನ್ ಹಂಗಿತ್ತು. ನನಗೆ ಕೊಟ್ಟವನಿಗೆ ಮಾತಾಡೋ ಸರಿ ಅದು ಮಾತಾಡ್ದೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಬೇರೆಯವ್ರ ಸುದ್ದಿಗೆ ಹೊರ ಇಲ್ಲ ಆಗಿತ್ತು, ನನ್ನ ಸುದ್ದಿಗೆ ಬೈಂದ. ಇನ್ನೊಂದೆಂತ ಗೊತ್ತಾ, ನಾನು ಅಪರೂಪಕ್ಕೆ ವರ್ಷಕ್ಕೆ ಒಂದು ವಿಡಿಯೋ ಮಾಡೋಣ. ಇವ್ರದ್ದೆಲ್ಲ ಹೆಂಗಂತ ಹೇಳಿದ್ರೆ, ಡೈಲಿ ಜಾತ್ರೆ ವಿಡಿಯೋ ಎಲ್ಲ ಬರುತ್ತೆ. ಹೋಯ್ ಕಾಣಿ, ಏನು ಎಷ್ಟು ಲೆವೆಲ್ ಸಪೋರ್ಟ್ ಇತ್ತು ಅವರಿಗೆ. ಜಾತ್ರೆ ವಿಡಿಯೋ ಎಲ್ಲ ಬರ್ತಿತ್ತು. ಒಳ್ಳೊಳ್ಳೆ ಜಾತ್ರೆ ಕಂಟೆಂಟ್ಸ್ ಓದ್ಕೊಳ್ಳಿ. ಅವ್ರದ್ದು ಜಾತ್ರೆ ಅವ್ರದ್ದು, ನಮ್ದಲ್ಲ ಅಷ್ಟೇ. ಗಾಡಿ ಯಾರು ತಗೊಂಡು ಹೋಗ್ತಿದ್ರು, ಯಾವ ಊರಿಗೆ ಹೋಗ್ತಿತ್ತು ಎಲ್ಲ ಗೊತ್ತಾಯ್ತು. ಅಂದರೆ ಅವ್ರು ತಗೊಂಡು ಹೋದಿದ್ದಿದ್ರೆ ಖಂಡಿತ ಬ್ಲಾಗ್ ಮಾಡ್ತೆ. ನನಗೆ ಊರಲ್ಲಿ ಯಾರಿಗೆ ಕೊಡಲಿಕ್ಕೂ ಮನಸ್ಸಿಲ್ಲ. ಇವಾಗಲೇ ಕ್ಲಾರಿಫೈ ಕೊಡ್ತೆ. ಆ ಗಾಡಿ ಇನ್ನೇ ನಮ್ಮ ಊರಲ್ಲಿ ಇರೋಲ್ಲ. ಕುಂದಾಪುರ ಲೋಕಲ್ ಕುಂದಾಪುರದಲ್ಲಿ ಇರೋಲ್ಲ. ಅಂದರೆ ಬೇರೆ ಬದಿಗೆ ಪ್ಲೇಸ್ ಮಾಡ್ತಿದ್ದೆ ಆ ಗಾಡಿನೇ. ಏನ್ ಗೌರವ ಬಟ್ ನನಗೆ
ಹೇಳಲ್ಲ ಊರಲ್ಲಿ ಇಡ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಅಂತಂದೇಳಿ ಹೇಳಿದ್ರೆ ಸಮಥಿಂಗ್ ಇನ್ನೇ ಅದೇ ಇನ್ನೊಂದು 2 ದಿನ ಬ್ಲಾಗ್ ಬರುತ್ತೆ. ಅದ್ರ ಮೇಲೆ ಒಂದು 2 ತಿಂಗಳು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ನಾನು ಇರಲ್ಲ. ನನಗೆ ಇನ್ಸ್ಟಾಗ್ರಾಮಾಗಿ ಇಷ್ಟು ದಿನ ಸಪೋರ್ಟ್ ತೋರಿಸ್ತಿತ್ತು ನಿಮಗೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್. ಕಡೆಗೆ ಇನ್ನು ಬಪ್ಪು ಆದಷ್ಟು ಬೇಗ ಬಪ್ಪುಗೋಸ್ಕರ ಈ ವಿಡಿಯೋನ ಕಾಣಿ. ಈ ವಿಡಿಯೋ ಎಷ್ಟು ವಾಚ್ ಆಯ್ತು, ಎಷ್ಟು ವ್ಯೂ ಆಯ್ತು, ಎಷ್ಟು ಲೈಕ್ ಆಯ್ತು, ಅಷ್ಟು ಬೇಗ ನಾನು ನಿಮ್ಮ ಹತ್ರ ಬರ್ತೆ. ಕಡಿಕೆ ಮತ್ತೆ ಅಂತ ಹೇಳೋದಂದೇಳಿ ಹೇಳಿದ್ರೆ ಮತ್ತೆ ಅಂತ ಹೇಳೋಕ್ಕಿಲ್ಲ. ಹೇಳೋದೆಲ್ಲ ಕ್ಲಾರಿಫೈ ಎಲ್ಲ ಕೊಟ್ಟಾಯ್ತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಇನ್ನೆಲ್ಲ ನಿಮ್ಮ ಹತ್ರ ಅಷ್ಟೇ. ನೀವು ಯಾವ ಥರ ಹೇಳಿದ್ರಿ ಆ ಥರ ನೆಕ್ಸ್ಟ್ ಹೆಂಗಂದೇಳಿ ಹೇಳಿದ್ರೆ ಜಾತ್ರೆ ಕಂಟೆಂಟ್ಸ್ ಅಲ್ಲ, ನಾರ್ಮಲ್ ಕಂಟೆಂಟ್ ಕೊಡ್ಕೊಂಡೇ ಬರ್ತೆ. ಅದಷ್ಟು ಬೇಗ ಬತ್ತೆ ಅನ್ಕೊಂಡು ಹೇಳ್ಕೊಂಡು ಈ ಬ್ಲಾಗನ್ನು ಇಲ್ಲೇ ಮುಗ್ತಿದ್ದೆ. ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಚರ್ಚಾಗ್ಬಿಡಿ. ಆಮೇಲೆ ಆದಷ್ಟು ಬೇಗ ಬನ್ನಿ ಬ್ರೋ ಅಂದ್ಕೊಂಡು ಒಂದು ಕಮೆಂಟ್ ಹಾಕಿ. ಅದೇ ನಂಗೆ ಖುಷಿ ಆಯ್ತು. ಅದನ್ನ ಕಂಡೆ ನಾನು ಆದಷ್ಟು ಬೇಗ ಬರ್ತೆ ಅಂದ್ಕೊಂಡು ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಮುಗ್ತಿದ್ದೆ. ಮತ್ತೆ ಸಿಗ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.